ಧರ್ಮಶಾಸ್ತ್ರ ಸ್ವಾಮಿ ಅಯ್ಯಪ್ಪನ ಭಕ್ತಾದಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪಂಪಾ ನದಿಯ ಮಹತ್ವ ಏನು ಅನ್ನೋದನ್ನ ನೋಡೋಣ. ಪಂಬಾ ಅಥವಾ ಪಂಪಾ ನದಿ ಇದು ಕೇರಳ ರಾಜ್ಯದಲ್ಲಿ ಹರಿಯೋ ಅತಿ ಉದ್ದವಾದ ನದಿ. ಈ ನದಿ ಕೇವಲ ಒಂದು ನದಿಯಾಗಿ ಉಳ್ಕೊಂಡಿಲ್ಲ, ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಈ ನದಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಅತಿ ಶ್ರೇಷ್ಠ ನದಿ ಯಾವುದು ಅಂತ ಕೇಳಿದ್ರೆ ಗಂಗಾ ನದಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಸರ್ವ ಪಾಪಗಳನ್ನ ತೊಳೆದು ಪುಣ್ಯವನ್ನ ನೀಡು ನದಿ ಗಂಗಾ ನದಿ ಅಂತ ಹೇಳ್ತಾರೆ. ಆದರೆ ಈ ನದಿಯನ್ನ ನೋಡೋದಕ್ಕೆ ಅಥವಾ ಈ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ, ಯಾಕಂದ್ರೆ ಈ ನದಿ ಉತ್ತರ ಭಾರತದಲ್ಲಿದೆ. ಹೀಗಾಗಿ ದಕ್ಷಿಣ ಭಾರತ ಅಂದ್ರೆ ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣ, ಕೇರಳ ರಾಜ್ಯಗಳವರು ಅಷ್ಟು ದೂರ ಪ್ರಯಾಣಿಸೋದು ಆಗಿನ ಕಾಲದಲ್ಲಿ ತುಂಬಾ ಕಷ್ಟವಾಗಿತ್ತು. ಆದರೆ ದಕ್ಷಿಣದವರಿಗೆ ಅಲ್ಲಿಗೆ ಹೋಗೋ ಅವಶ್ಯಕತೆನೇ ಬರಲಿಲ್ಲ, ಯಾಕಂದ್ರೆ ದಕ್ಷಿಣದ ಭಾಗೀರಥಿ ಅಥವಾ ದಕ್ಷಿಣದ ಗಂಗಾ ಅಂತಾನೆ ಪುರಾಣಗಳಲ್ಲಿ ಉಲ್ಲೇಖವಾದ ಈ ಪಂಪಾ ನದಿ ನಮ್ಮ ದಕ್ಷಿಣ ಭಾರತದಲ್ಲಿಯೇ ಹರಿಯುತ್ತೆ. ಈ ಪಂಪಾ ನದಿ ಗಂಗಾ ನದಿಯಷ್ಟೇ ಪ್ರಾಮುಖ್ಯತೆಯನ್ನ ಹೊಂದಿದ್ದು ಗಂಗಾ ನದಿಯಷ್ಟೇ ಪುಣ್ಯವನ್ನ ಹೊಂದಿರೋ ನದಿಯಾಗಿದೆ. ಈ ಪಂಪಾ ನದಿ ಅಯ್ಯಪ್ಪನ ಮಾಲೆ ಧರಿಸಿದ ಭಕ್ತರಿಗಂತೂ ತುಂಬಾ ವಿಶೇಷ ಅಂತ ಹೇಳ್ಬೋದು. ಈ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಅಯ್ಯಪ್ಪನ ದರ್ಶನವನ್ನ ಪಡೆಯದ ಹೊರತು ತಮ್ಮ ವ್ರತಾಚರಣೆ ಪೂರ್ತಿಯಾಗೋದಿಲ್ಲ ಅಂತ ಅಯ್ಯಪ್ಪನ ಮಾಲೆಯನ್ನ ಧರಿಸಿದ ಭಕ್ತಾದಿಗಳು ನಂಬ್ತಾರೆ. ಹಾಗಾದ್ರೆ ಯಾಕೆ ಈ ಪಂಪಾ ನದಿ ಅಷ್ಟೊಂದು ಪವಿತ್ರ? ರಾಮಾಯಣದಲ್ಲೂ ಇದೆಯಾ ಪವಿತ್ರ ಪಂಪಾ ನದಿಯ ಉಲ್ಲೇಖ? ಹೌದು ಸ್ನೇಹಿತರೆ, ಈ ಪಂಪಾ ನದಿ ಉಲ್ಲೇಖ ರಾಮಾಯಣದಲ್ಲಿ ಕೂಡ ಬರುತ್ತೆ. ಶ್ರೀರಾಮಚಂದ್ರ ಸೀತೆಯನ್ನರಸುತ್ತಾ ಕಾಡಿನಲ್ಲಿ ತಿರುಗುವಾಗ ಶ್ರೀರಾಮನಿಗಾಗಿ ತನ್ನ ಜೀವಮಾನವಿಡೀ ಕಾದು ಕುಳಿತ ಶಬರಿ ಇದ್ದ ಪ್ರದೇಶ, ಅಂದ್ರೆ ರಾಮ ಶಬರಿಗೆ ವರ ನೀಡಿದ ಪ್ರದೇಶಕ್ಕೆ ಶ್ರೀರಾಮಚಂದ್ರರು ಬರುವಾಗ ಈ ನದಿಯಲ್ಲೇ ಸ್ನಾನ ಮಾಡಿ ಈ ನದಿಯನ್ನ ದಾಟಿ ಬಂದಿದ್ರು ಅಂತ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಇನ್ನು ಸ್ವಾಮಿ ಅಯ್ಯಪ್ಪನ ಬಗ್ಗೆ ಹೇಳೋದಾದ್ರೆ, ಹರಿಹರ ಸುತನಾದ ಧರ್ಮಶಾಸ್ತ್ರ ಸ್ವಾಮಿ ಅಯ್ಯಪ್ಪ ಇದೇ ನದಿಯ ದಡದಲ್ಲಿ ಹಸುಗೂಸಿನಂತೆ ಪಂದಳ ರಾಜನಿಗೆ ಸಿಗ್ತಾನೆ. ಮಕ್ಕಳಿಲ್ಲದ ವೇದನೆಯಲ್ಲಿದ್ದ ರಾಜ ಈ ಮಗುವನ್ನ ತನ್ನ ಅರಮನೆಗೆ ಕರೆದೊಯ್ದು ಮಣಿಕಂಠ ಅಂತ ನಾಮಕರಣ ಮಾಡಿ ಸಾಕ್ಕೋತಾನೆ. ಮುಂದೆ ಅದೇ ಮಣಿಕಂಠ ಸ್ವಾಮಿ ಅಯ್ಯಪ್ಪನಾಗಿ ಭಕ್ತರ ಸಂಕಷ್ಟ ಪರಿಹಾರಕ್ಕಾಗಿ ಅದೇ ಶಬರಿಮಲೆಯ ಪಂಪಾ ತೀರದಲ್ಲಿ ನೆಲೆಸಿ ಭಕ್ತರಿಗೆ ದರ್ಶನ ನೀಡ್ತಾ ಇದ್ದಾರೆ ಅಂತ ನಂಬಲಾಗುತ್ತೆ. ಹಾಗಾದ್ರೆ ಈ ಪಂಪಾ ನದಿಯ ದಡದಲ್ಲಿರೋ ದೇವಸ್ಥಾನ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಒಂದೇನಾ? ಖಂಡಿತ ಇಲ್ಲ. ಹೇಗೆ ದಕ್ಷಿಣ ಭಾರತದ ಗಂಗಾ ನದಿಯ ತಟದಲ್ಲಿ ಹಲವಾರು ದೇವಸ್ಥಾನಗಳಿದೆಯೋ ಹಾಗೆ ಈ ಪಂಪಾ ನದಿಯ ತಟದಲ್ಲಿ ಕೂಡ ಹಲವಾರು ದೇವಸ್ಥಾನಗಳಿದೆ. ತಿರುವಳ್ಳ ಶ್ರೀ ವಲ್ಲಭಪುರಂ ದೇವಸ್ಥಾನ, ಅಡೂರು ಮನ್ನರ್ ದೇವಸ್ಥಾನ, ಅರನ್ಮುಲಾ ದೇವಸ್ಥಾನ, ಚೆಂಗನೂರು ಮಹಾದೇವ ದೇವಸ್ಥಾನ, ತಕಜಿ ಶ್ರೀ ಧರ್ಮಶಾಸ್ತ್ರ ದೇವಸ್ಥಾನ ಈ ದೇವಾಲಯಗಳಲ್ಲಿ ಪ್ರಸಿದ್ಧವಾಗಿರೋ ದೇವಾಲಯಗಳು. ನೀವು ಶಬರಿಮಲೆ ಯಾತ್ರೆಗೆ ಹೋದ್ರೆ ಆ ದೇವಾಲಯಗಳಿಗೂ ಕೂಡ ಭೇಟಿ ನೀಡಬಹುದು. ಪಂಪಾ ನದಿ ಹುಟ್ಟೋದೆಲ್ಲಿ? ಈ ಪವಿತ್ರ ಪಂಪಾ ನದಿ ಪುಲಚ್ಚಿಮಲೈ ಅನ್ನೋ ಪಶ್ಚಿಮ ಘಟ್ಟದ ಬೆಟ್ಟದಲ್ಲಿ ಸಮುದ್ರ ಮಟ್ಟದಿಂದ 1650 ಮೀಟರ್ ಎತ್ತರದ ಪ್ರದೇಶದಲ್ಲಿ ಹುಟ್ಟುತ್ತೆ. ಇಡುಕ್ಕಿ ಅನ್ನೋ ಜಿಲ್ಲೆಯಿಂದ ಪ್ರಾರಂಭವಾಗಿ ಪತ್ತನಂತಿಟ್ ಮತ್ತು ಅಲಪ್ಪುಳ ಜಿಲ್ಲೆಗಳ ಮೂಲಕ 176 ಕಿಲೋಮೀಟರ್ ಪ್ರಯಾಣಿಸಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಅಳಿವಿನಂಚಿನಲ್ಲಿದೆ ಪಂಪಾ ನದಿ. ಹೌದು ಸ್ನೇಹಿತರೆ, ಮನುಷ್ಯ ಎಲ್ಲಿ ಕಾಲಿಟ್ರೂ ಅಲ್ಲಿ ವಿನಾಶ ತಪ್ಪಿದ್ದಲ್ಲ ಅನ್ನೋದಕ್ಕೆ ಉದಾಹರಣೆಯಾಗಿ ಆ ಸಾಲಿಗೆ ಈ ಪಂಪಾ ನದಿ ಕೂಡ ಸೇರ್ಕೊಳ್ಳುತ್ತೆ. ಹಿಂದೆ ವಿಶಾಲವಾಗಿ ಅಗಲವಾಗಿ ಹರಿತಾ ಇದ್ದ ಈ ಪಂಪಾ ನದಿ ಇತ್ತೀಚೆಗೆ ತನ್ನ ಅಗಲವನ್ನ ಕಿರಿದಾಗಿಸ್ಕೊಂಡಿದೆ. ತನ್ನ ಗಾತ್ರವನ್ನ ಕುಗ್ಗಿಸಿಕೊಂಡು ಈಗ ತೊರೆಯಂತೆ ಕಾಣಿಸುತ್ತೆ ಅನ್ನೋದು ದೌರ್ಭಾಗ್ಯದ ಸಂಗತಿ. ಬರಗಾಲ, ಮಾಲಿನ್ಯ, ರಕ್ಷಣೆಯ ಕೊರತೆ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಈ ಸಮಸ್ಯೆಗೆ ಮೇಲ್ನೋಟಕ್ಕೆ ಕಾರಣಗಳು ಅಂತ ಅನಿಸಿದ್ರೂ ಕೂಡ ಆ ನದಿಯ ರಕ್ಷಣೆಯ ಜವಾಬ್ದಾರಿ ಪ್ರತಿಯೊಬ್ಬರದ್ದೂ ಹೌದು. ಒಂದು ನದಿ ಬತ್ತೋದಕ್ಕೆ ಪ್ರಾರಂಭಿಸಿದ್ರೆ ಕೇವಲ ಭಕ್ತರಿಗೆ ಮಾತ್ರ ಅದು ಸಮಸ್ಯೆ ಆಗೋದಿಲ್ಲ. ಆ ನದಿಯ ಅಕ್ಕಪಕ್ಕ ಆ ನದಿಯನ್ನೇ ನಂಬಿಕೊಂಡ ರೈತರಿಗೂ ಕೂಡ ಅದರಿಂದ ಹೊಡೆತ ಬೀಳುತ್ತೆ ಅನ್ನೋದು ಸಾರ್ವಕಾಲಿಕ ಸತ್ಯ. ನದಿಯ ಈ ಪರಿಸ್ಥಿತಿಗೆ ಅಯ್ಯಪ್ಪನ ಭಕ್ತರ ಕೊಡುಗೆ ಕೂಡ ಇದೆಯಾ? ಹೌದು ಸ್ನೇಹಿತರೆ, ಇದು ನಂಬಲೇಬೇಕಾದ ಕಹಿ ಸತ್ಯ. ಇದು ಕೇವಲ ಪಂಪಾ ನದಿ ಒಂದ್ರ ಕತೆ ಅಲ್ಲ. ಪುಣ್ಯಕ್ಷೇತ್ರದ ಎಲ್ಲ ನದಿಗಳಲ್ಲಿ ಇದೇ ಸಮಸ್ಯೆ. ಸ್ನಾನಕ್ಕೆ ನದಿಗೆ ಇಳಿಯೋ ಜನ ಆ ನದಿಯನ್ನ ಎಷ್ಟು ಸಾಧ್ಯನೋ ಅಷ್ಟು ಹಾಳು ಮಾಡ್ತಾರೆ. ಸ್ನಾನ ಮಾಡುವಾಗ ಸಾಬೂನು, ಶ್ಯಾಂಪು, ಎಣ್ಣೆಯ ಬಳಕೆ, ಸ್ನಾನದ ನಂತರ ನದಿಯಲ್ಲಿ ಬಟ್ಟೆಯನ್ನು ಎಸೆಯೋದು, ಆಹಾರ ತಿಂದ ನಂತರ ಅದರ ಕಾಗದಗಳು, ಪ್ಲಾಸ್ಟಿಕ್ ಕವರ್, ಪ್ಲೇಟ್ಗಳನ್ನು ನದಿಗೆ ಎಸೆಯೋದು ಪ್ರತಿನಿತ್ಯ ಈ ನದಿಯ ಹರಿವಿಗೆ ತೊಂದರೆಯನ್ನ ಉಂಟು ಮಾಡುತ್ತೆ. ಇದರಿಂದ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ಅನ್ಕೋಬೇಡಿ, ಯಾಕಂದ್ರೆ ಒಬ್ರೋ ಇಬ್ರೋ ಎಸೆದ್ರೆ ಅದು ತೊಂದರೆ ಆಗ್ತಾ ಇರಲಿಲ್ಲ.
ಪ್ರತಿನಿತ್ಯ ಸಾವಿರಾರು ಲಕ್ಷಾಂತರ ಜನ ಹಲವಾರು ದೇವಾಲಯಗಳಿಗೆ ಬಂದ ಭಕ್ತರು ಈ ನದಿಯಲ್ಲಿ ಎಸೆಯೋದಕ್ಕೆ ಪ್ರಾರಂಭಿಸಿದ್ರೆ ಇಷ್ಟು ದಿನ ಆ ನದಿ ಅದನ್ನ ತಡ್ಕೊಂಡಿರೋದೇ ಹೆಚ್ಚು. ಸ್ನೇಹಿತರೆ, ಪ್ರತಿ ನದಿನೂ ಪವಿತ್ರನೇ, ಪ್ರತಿ ನದಿನೂ ನಮಗೆ ದೇವರು ಕೊಟ್ಟ ಉಡುಗೊರೆನೆ. ಅದರಲ್ಲೂ ಪುರಾಣ ಪ್ರಸಿದ್ಧ ಪಡೆದ ಈ ನದಿಗಳಿಗೆ ನಾವು ಈ ರೀತಿಯ ಪರಿಸ್ಥಿತಿಯನ್ನ ತಂದ್ರೆ ಮುಂದೆ ನಮ್ಮ ಬದುಕು ಈ ನದಿಗಳಿಲ್ಲದೆ ಹೇಗಿರೋದಕ್ಕೆ ಸಾಧ್ಯ? ಹೀಗಾಗಿ ಪುಣ್ಯಕ್ಷೇತ್ರಕ್ಕೆ ಹೋಗೋ ಭಕ್ತರು ದಯವಿಟ್ಟು ಜಾಗ್ರತೆ ವಹಿಸಿ. ಸಾಧ್ಯವಾದಷ್ಟು ನದಿಯ ಸ್ವಚ್ಛತೆಯನ್ನ ಕಾಪಾಡಿ. ಕಸಗಳನ್ನ, ಬಟ್ಟೆಗಳನ್ನ ನದಿಯಲ್ಲಿ ಹಾಕದೆ ನದಿಯನ್ನ ಅದರ ಪಾಡಿಗೆ ಅದನ್ನ ಹರಿಯೋದಕ್ಕೆ ಬಿಡಿ. ನಾವು ನದಿಗಳನ್ನ ಉಳಿಸೋದಕ್ಕೆ ಏನೂ ಮಾಡ್ಬೇಕಂತಿಲ್ಲ. ಅದಕ್ಕೆ ಏನು ತೊಂದರೆ ಮಾಡದೇ ಇದ್ರೆ ಅದರ ಪಾಡಿಗೆ ಅದನ್ನ ಹರಿಯೋದಕ್ಕೆ ಬಿಟ್ರೆ ಪ್ರಕೃತಿ ಎಲ್ಲವನ್ನ ಸರಿ ಮಾಡ್ಕೊಳ್ಳುತ್ತೆ. ಸ್ನೇಹಿತರೆ, ಇದು ಕನ್ನಡ ಕದಂಬ ಚಾನೆಲ್ನ ಕಡೆಯಿಂದ ದಕ್ಷಿಣದ ಗಂಗಾ ಅನ್ನೋ ಪವಿತ್ರ ಪಂಪಾ ನದಿಯ ಬಗೆಗಿನ ಮಾಹಿತಿ. ಶಬರಿಮಲೆ ದೇವಸ್ಥಾನ ಹಾಗೂ ಅದರ ಇತಿಹಾಸ ಹಾಗೂ ಪುರಾಣ ಪ್ರಸಿದ್ಧವಾದ ಕಥೆ ಏನು ಅನ್ನೋದನ್ನ ನೋಡೋದಕ್ಕೆ ಈ ಬಲಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಂತಹ ಧಾರ್ಮಿಕ, ಐತಿಹಾಸಿಕ, ಪೌರಾಣಿಕ ಮತ್ತು ಮನೋರಂಜನೆಯ ವಿಷಯಗಳಿಗಾಗಿ ನಮ್ಮ ಕನ್ನಡ ಕದಂಬ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.